ಕೆಲವರು ಮಾತ್ರ ಬರ್ತದೆ, ಕೋಟಿಗೆ ಅಥವಾ ನೂರಿಗೆ ಒಬ್ಬರು ಇಬ್ಬರು ಬರ್ತದೆ. ಅಂತಹ ತುಂಬು ಹೃದಯದಿಂದ ಈ ಒಂದು ನಮ್ಮ ಶಾಲೆಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಈ ದಿನ ಕೊರಡಮಲೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಸರ್ ಅವರು ಕೊಡುಗೆ ನೀಡಿರ್ತಾರೆ. ಅವರಿಗೆ ಈಗ ನಮ್ಮದೇವಿ ಚಪ್ಪಾಳೆಯೊಂದಿಗೆ ಇವರಿಗೆ ಸನ್ಮಾನವನ್ನು ಸ್ವೀಕರಿಸಬೇಕು ತಗೊಳ್ತಾ ಇದ್ದಾರೆ. ಎಲ್ರಿಗೂ ಸಹ ಅಭಿನಂದನೆಗಳು. ಸಿದ್ಧಗಟ್ಟ ರಮೇಶ್ ಅವರು 8ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರಿಗೆ ತಮ್ಮ ಅಮೃತ ಹಸ್ತದಿಂದ ಸಮವಸ್ತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದ ಮನೆ ಎಲ್ಲ ಸದಸ್ಯರಿಗೂ ಕೂಡ ಆ ಶಾರದಾ ಮಾತೆ ದೇವರು ಒಳ್ಳೆ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲರ ಪರವಾಗಿ ವಿನಂತಿಸ್ತೇನೆ. ಈಗ ವಕೀಲರಾಗಿರ್ತಕ್ಕಂಥ ಲೋಕೇಶ್ ಗೌಡರಿಂದ ಸಮವಸ್ತ್ರ ವಿತರಣೆ. ಕೊಡಿ ಕೊಡಿ ಇದೆ ಕೊಡಿ. ಎಂಟನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರ ವಿತರಣೆ. ಈಗ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ MC ದೇವರಾಜ್ ಅವರ ಅಮೃತ ಹಸ್ತದಿಂದ ಸಮವಸ್ತ್ರ ವಿತರಣೆ. ಈಗ ನಮ್ಮ ಸಂಸ್ಥೆಯ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ಅಸಾದುಲ್ಲಾ ಸರ್ ಅವರಿಂದ ಸಮವಸ್ತ್ರ ವಿತರಣೆ. ಧನ್ಯವಾದಗಳು. ಸಮವಸ್ತ್ರ ವಿತರಣೆ. ಈಗ ವಿದ್ಯಾರ್ಥಿ ಸಂಘದ ಉಪಾಧ್ಯಾಯ ಕಾರ್ಯದರ್ಶಿಯಾದ ರಮೇಶ್ ಅವರಿಂದ ಸಮವಸ್ತ್ರ ವಿತರಣೆ. ಈಗ ಜಂಟಿ ಕಾರ್ಯದರ್ಶಿಯಾದ TNR ಅವರಿಂದ ವಿತರಣೆ. ಮತ್ತೊಬ್ಬ ಜಂಟಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹರ್ಷಿತಾ ಮೇಡಮ್ ಅವರು ನೀಡಬೇಕು. ಹಿರಿಯ ಶಿಕ್ಷಕಿಯಾಗಿರುವಂತ BSP MNK ಮ್ಯಾಮ್. ಸರಿ ಅಯ್ಯೋ ಬಂದಿದೆ. ನಿಮ್ಗೆ ನಾಳೆ ಕೊಡ್ತೀವಿ. ಇದೆ ಕೊಡ್ತೀವಿ. ಸಮವಸ್ತ್ರ ವಿತರಣೆ ಮಾಡಿದ ಏನು ವೇದಿಕೆ ಮೇಲೆ ಇರತಕ್ಕಂಥ ಈ ಟ್ರಸ್ಟ್ನ ಅಧ್ಯಕ್ಷರೇ, ಹಾಗೆ ನಮ್ಮ ಆನಂದ ಸಮಾಜದ ಈ ಶಾಲೆಯ HM ಆಗಿರ್ತಕ್ಕಂಥ ನಾಣಸಮ್ಮಣ್ಣವರೇ, ಎಲ್ಲ ಶಿಕ್ಷಕಿಯರೇ, ನನ್ನನ್ನು ಕರೆದು ನಮ್ಮ ಅಸಾದುಲ್ಲಾ ಸರ್ ಅವರೇ, ಎಲ್ಲ ಟ್ರಸ್ಟ್ನ ನಿರ್ದೇಶಕರು ಹಾಗೆ ಅಧ್ಯಕ್ಷರು ಹಾಗೆ ಶಿಕ್ಷಕಿಯರು ಹಾಗೆ ಮಕ್ಕಳು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾಕಂದರೆ ನನ್ನನ್ನು ಕರೆದು ಈ ಒಂದು ಅವಕಾಶವನ್ನು ಕೊಟ್ಟು ಈ ಶಾಲೆಗೆ ಬಂದು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗೆ ನೀವೆಲ್ಲರೂ ಚೆನ್ನಾಗಿ ಓದಿ, ನಮ್ಮಂಥ ಎಷ್ಟೋ ಜನ ದಾನಿಗಳಿದ್ದಾರೆ, ನೀವು ಚೆನ್ನಾಗಿ ಹೋದರೆ ಯಾರೋ ಒಬ್ರು ಸಹಾಯ ಮಾಡೇ ಮಾಡ್ತಾರೆ. ಆದರೆ ನೀವು ಓದಿ ನಿಮ್ಮ ತಂದೆ ತಾಯಿಗೆ ಹಾಗೆ ಶಾಲೆಗೆ ಒಳ್ಳೆ ಕೀರ್ತಿ ತರಬೇಕು ಅಂತ ನಾನು ನಿಮ್ಮಲ್ಲಿ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.